ನಮಸ್ಕಾರ ಗೆಳೆಯರೇ, ಹೇಗಿದ್ದೀರಾ? ಮತ್ತೊಂದು ವಿಡಿಯೋಗೆ ಸ್ವಾಗತ. ನಿಮ್ಗೆ ಅರ್ಥ ಆಗಿರುತ್ತೆ ಎದ್ರ ಬಗ್ಗೆ ವಿಡಿಯೋ ಮಾಡ್ತಿರೋದು ಅಂತ. ಮತ್ತೊಂದು ಅನ್ಬಾಕ್ಸಿಂಗ್ ವಿಡಿಯೋ ಇದು. ನೀವು ಕೇಳ್ಬೋದು, ಏನ್ ಗುರು ಇವನು ಅನ್ಬಾಕ್ಸಿಂಗ್ ವಿಡಿಯೋ ಮಾಡ್ತಾನೆ ಅವನೇ. ನಾವು ಸಮ್ಮರ್ ಅಲ್ಲಿ ಇದೀವಿ, ರೈಡಿಂಗ್ ಸೀಸನ್ ಸ್ಟಾರ್ಟ್ ಆಗಿದೆ, ಹಂಗಾಗಿ ಬೈಕಿಗೆ ಸ್ವಲ್ಪ ಪ್ಯಾಂಪರಿಂಗ್ ಟೈಮ್ ಇದು. ಸೊ ನೋಡ್ತಾ ಇದ್ದೀರಾ ಬ್ಯಾಕ್ ಗ್ರೌಂಡ್ ಅಲ್ಲಿ, ವೆಲ್ಕಮ್ ಟು ಬ್ಲ್ಯಾಕ್ ಫ್ಯೂರೀಸ್ ಗೂಡು. ಇದು ನನ್ನ ಮೋಟರ್ ಸೈಕಲ್ ಗರಾಜ್ ಗೂಡ್ ಅಂತಾನೆ ಕರಿಬೋದು. ನಮ್ಗೆ ಹೆಂಗೆ ಮನೇಲಿ ರೂಮು, ಹಾಲು, ಮಲ್ಕೊಂಡಂಗೆ ಮಂಚ ಆ ಥರ ಎಲ್ಲ ಇರುತ್ತೋ, ಅದೇ ಥರನೇ ಮೋಟರ್ ಸೈಕಲ್ಗಳಿಗೆ ಅಷ್ಟೊಂದೆಲ್ಲ ಫೆಸಿಲಿಟಿ ಇರಲ್ಲ. ಬಟ್ ನಿಲ್ಲಿಸ್ಕೊಳಕ್ಕೆ ಒಂದು ಪ್ರಾಪರ್ ಜಾಗ ಅಂತ ಇರಲೇಬೇಕು. ಹಾಗಾಗಿ ಇದು ನನ್ನ ಮೋಟರ್ ಸೈಕಲ್ ಗೂಡು. ಸೊ ದಿಸ್ ಈಸ್ ಮೈ ಮೋಟರ್ ಸೈಕಲ್ ಗರಾಜ್. ಸೊ ಕೇಳ್ಬೋದು ನೀವು, ಏನು ತರಿಸಿದೆ ಗುರು ಅಂತ. ತೋರಿಸ್ತೀನಿ ಬನ್ನಿ. ನೋಡಿ, ಇದು ಬಂದ್ಬಿಟ್ಟು ಕ್ಲಿಯರ್ ವೈಸರ್ ಇದು. ಸೊ ಸ್ಟಾಕ್ ವಿಂಡ್ಸ್ಕ್ರೀನ್ ಇದು, ಬೈಕ್ ಜೊತೆನೇ ಬಂದಿದ್ದು. ಸೊ ಇಲ್ಲಿ ನಾನು ವಾಶ್ ಮಾಡಿದಾಗ ಈ ಸ್ಮಾಲ್ ಕಲೆ ಇದೆ ಇಲ್ಲಿ, 1 2 3 4 ತುಂಬಾ ಡಾಟ್ ಥರ ಆಗಿಬಿಟ್ಟಿದೆ. ಸೊ ಆಮೇಲೆ ಇದು ಬಂದ್ಬಿಟ್ಟು ಸ್ಟಾಕ್ ವಿಂಡ್ಸ್ಕ್ರೀನ್ ಆಗಿರೋದ್ರಿಂದ ನಿಮಗೆ ವಿಂಡ್ ಪ್ರೊಟೆಕ್ಷನ್ ಅಷ್ಟು ಸಾಕಾಗಲ್ಲ. ಸೊ ನೀವು ಹೈವೇ ಮೇಲೆ ಓಡಿಸ್ಬೇಕಾದ್ರೆ, ಗಾಡಿನ ಟ್ರ್ಯಾಕಲ್ಲಿ ತೊಗೊಂಡೋದಾಗ ನಿಮಗೆ ವಿಂಡ್ ಪ್ರೊಟೆಕ್ಷನ್ ತುಂಬಾ ಮುಖ್ಯ. ಇದು 100% ನಿಮಗೆ ವಿಂಡು ಡಿವಿಯೇಟ್ ಮಾಡಲ್ಲ. ಹಂಗಾಗಿ ಅಲ್ಲಿದೆ ನೋಡಿ ಪ್ರಾಡಕ್ಟ್, ಅದನ್ನು ತರಿಸಿದ್ದೀನಿ. ಏನು ಎಂತ ಎಲ್ಲ ತೋರಿಸ್ತೀನಿ ಬನ್ನಿ ನಿಮಗೆ. ಸೊ Fortnine, Fortnine, ಎಸ್, ಇದೊಂದು ಕಂಪ್ನಿ. ಸೊ ಈ ಪ್ಯಾಕೇಜ್ ಬಂದು ಜರ್ಮನಿಯಿಂದ ಬಂದಿರೋದು. ಜರ್ಮನ್ ಮೋಟರ್ ಸೈಕಲ್ಗೆ ಜರ್ಮನ್ ಪ್ರಾಡಕ್ಟ್. ಸೊ ಈ Fortnine ಬಂದ್ಬಿಟ್ಟು ಲಾರೆಂಟ್ QC ಅಂತ ಒಂದು ಪ್ಲೇಸ್ ಇದೆ ಕೆನಡಾದಲ್ಲಿ. ಸೊ ಲಾರೆಂಟ್ QC ಅಲ್ಲಿ ಅಡ್ರೆಸ್ ಇದೆ ಇವ್ರದ್ದು ಕಂಪ್ನಿ. ಅಲ್ಲಿಗೆ ಬರುತ್ತೆ, ಅಲ್ಲಿಂದ ಆಲ್ ಓವರ್ ಕ್ಯಾನಡಾ ನಿಮಗೆ ಶಿಪ್ ಮಾಡ್ತಾರೆ. ಸೊ ಥ್ಯಾಂಕ್ಸ್ ಟು Fortnine, ಒನ್ ಆಫ್ ದ ಬೆಸ್ಟ್ ಕಂಪ್ನೀಸ್ ಇನ್ ಕ್ಯಾನಡಾ ಅಂತ ಹೇಳ್ಬೋದು. ಓಕೆ, Fortnine.ca ಈ ತರ ಇದೆ ಪ್ಯಾಕಿಂಗು. ನಿಮಗೆ ಪೇಪರ್ ಎಲ್ಲ ಹಾಕ್ಬಿಟ್ಟು ಕಳಿಸಿದ್ದಾರೆ. ಶಿಪ್ಪಿಂಗ್ ಲೇಬಲ್ ಹೇಗೆ ಬೆಂಗಳೂರಲ್ಲಿ DTDC ಆ ಥರ ಕಂಪ್ನೀಸ್ ಇರುತ್ತಲ್ಲ, ಅದೇ ಥರ ಇಲ್ಲಿ ಕೆನಡಾದಲ್ಲಿ ಪ್ಯೂರೋಲೇಟರ್, PUROLATOR. ಸೊ ಪ್ಯೂರೋಲೇಟರ್ ಅಂತ ಒಳ್ಳೆ ಕಂಪ್ನಿನೇ ಇದನ್ನು. ಸೊ ಕೆನಡಾ ಪೋಸ್ಟ್, ಪ್ಯೂರೋಲೇಟರ್, ತುಂಬ ಕಂಪ್ನೀಸು ಕೆನಡಾದಲ್ಲಿ ನಿಮಗೆ ಫೆಡೆಕ್ಸ್, ತುಂಬ ಕಂಪ್ನೀಸ್ ಇದೆ. ಚೆಕ್ಔಟ್ ಮಾಡೋಣ ಏನಂತ ಇದು. ಓಕೆ ಬಾಯ್ಸ್, ಇಟ್ಸ್ ಟೈಮ್. ಎಲ್ಲಿದೆ ನೋಡಿ, ಝೀರೋ ಗ್ರಾವಿಟಿ ಡಬಲ್ ಬಬಲ್ ವಿಂಡ್ ಸ್ಕ್ರೀನ್. ಝೀರೋ ಗ್ರಾವಿಟಿ ಡಬಲ್ ಬಬಲ್ ವಿಂಡ್ ಸ್ಕ್ರೀನ್, ಡಾರ್ಕ್ ಸ್ಮೋಕ್ ಕಲರ್. ಹೌದು, ಡಾರ್ಕ್ ಸ್ಮೋಕ್ ತರಿಸಿದೆ. ಇಟ್ ಈಸ್ ಸ್ಪೆಸಿಫಿಕ್ಲಿ ಮೇಡ್ ಫಾರ್ BMW S1000 RR 15 ಇಂದ 18 ಮಾಡಲು ಒಳಗಡೆ. ಅಂದ್ರೆ ಇದು 17 ಮಾಡಲು ಇದಕ್ಕೆ ಸೂಟ್ ಆಗುತ್ತೆ. ಝೀರೋ ಗ್ರಾವಿಟಿ ವರ್ಲ್ಡ್ ಕ್ಲಾಸ್ ವಿಂಡ್ ಸ್ಕ್ರೀನ್ಸ್, ನಂಬರ್ 1 ಲೀಡಿಂಗ್ ಪರ್ಫಾರ್ಮರ್ ಅಂತ ಬರ್ದಿದ್ದಾರೆ. ನಮ್ಗೆ ಯಾರಾಣೆ ಗೊತ್ತಿಲ್ಲ, ಹೇಳಿ ಕಮೆಂಟ್ಸ್ ಅಲ್ಲಿ. ದ ವರ್ಲ್ಡ್ಸ್ ಫೈನೆಸ್ಟ್ ಸ್ಪೋರ್ಟ್ ಬೈಕ್ ವಿಂಡ್ ಸ್ಕ್ರೀನ್ಸ್, ಬೆಸ್ಟ್ ಆಪ್ಟಿಕ್ಸ್, ಬೆಸ್ಟ್ ಫಿಟ್ ಟು ಫೇರಿಂಗ್, ರೇಸ್ ಪ್ರೂವನ್. ಎಷ್ಟು ದೊಡ್ಡ ಕತ್ರಿ, ಚಾಕು ಇದ್ದಂಗಿದೆ. ಸೊ ನೋಡ್ತಾ ಇದ್ದೀರಾ, ಹಿಂಗೆ ಕೂರುತ್ತೆ ನೋಡಿ, ಯಾವ ತರ ನಿಮ್ಗೆ ಫುಲ್ ಉದ್ದ ಬರುತ್ತೆ. ಸೊ ಏನೋ ವಾರ್ನಿಂಗ್ ಕೊಟ್ಟಿದ್ದಾರೆ. ಡ್ಯೂ ಟು ದ ಶೇಪ್ ಆಫ್ ಸಮ್ ವಿಂಡ್ ಸ್ಕ್ರೀನ್ಸ್, ರಿಗಾರ್ಡ್ಲೆಸ್ ಆಫ್ ಬ್ರ್ಯಾಂಡ್, ದ ಸನ್ಸ್ ರೇಸ್ ಅಂಡರ್ ರೇರ್ ಅಂಡ್ ಅನ್ಯೂಶುವಲ್ ಸರ್ಕಮ್ಸ್ಟಾನ್ಸಸ್, ಮೆನಿ ಕಾನ್ಸಂಟ್ರೇಟ್ ಅಂಡ್ ರಿಫ್ಲೆಕ್ಟ್ ಆಫ್ ದ ಅಂಡರ್ಸೈಡ್ ಆಫ್ ದ ವಿಂಡ್ ಸ್ಕ್ರೀನ್ ಆನ್ ಟು ದ ಕಾಂಪೊನೆಂಟ್ಸ್ ಆಫ್ ಯುವರ್ ಡ್ಯಾಶ್ಬೋರ್ಡ್. If you plan on leaving your motorcycle in the sun for any length of time, you are advised to cover your dashboard area so as to protect plastic components and other items sensitive to heat, such as but not limited to your speedometer, tachometer or other gauges or instruments, from the possibility of melting or deforming. Zero gravity assumes no liability or responsibility for any damage to your motorcycle caused by the sun or for any other reason. Care and cleaning. Your windscreen will perform best if cleaned regularly with mild soap and water or a cleaner formulated especially for acrylic plastics such as zero gravity one step cleaner and polish. Make sure to only use 100% cotton cloth or an optical soft cloth made for cleaning lenses with sensitive coating.
ಓಕೆ, ಸೊ ಇದನ್ನು ಕ್ಲೀನ್ ಮಾಡಬೇಕಂದ್ರೆ ಇವ್ರದ್ದು ಒಂದು ಪ್ರಾಡಕ್ಟ್ ಬರುತ್ತಂತೆ, ಝೀರೋ ಗ್ರಾವಿಟಿ ಒನ್ ಸ್ಟೆಪ್ ಕ್ಲೀನರ್ ಆ್ಯಂಡ್ ಪಾಲಿಶ್ ಅಂತ. ನೋಡೋಣ, ಅದನ್ನು ಬೇರೆ ತೊಗೋಬೇಕಾ ಇವಾಗ. ನೋಡೋಣ. ಬಟ್ ಈ ಸ್ಟಾಕ್ ವಿಂಡ್ ಸ್ಕ್ರೀನ್ ಬಿಚ್ಬಿಟ್ಟು ಇದನ್ನು ಹಾಕ್ಬಿಟ್ಟು ನಿಮ್ಗೆ ತೋರಿಸ್ತೀನಿ. ನಾನೇನು ಮಾಡ್ತೀನಿ ಅಂದರೆ, ಫಸ್ಟ್ ಇದನ್ನು ಯೂಸ್ ಮಾಡ್ಕೊಂಡು ಲೂಸ್ ಮಾಡ್ತೀನಿ, ಮತ್ತು ಇದನ್ನು ಯೂಸ್ ಮಾಡ್ಕೊಂಡು ಟೈಟ್ ಮಾಡ್ತೀನಿ. ದಿಸ್ ಈಸ್ ಹೆಕ್ಸ್ ಬೋಲ್ಟ್ ಅಂತಾರೆ. ಹೆಕ್ಸ್ ಬೋಲ್ಟ್ ಬಂದ್ಬಿಟ್ಟು, ಸೊ ಆ ವಿಂಡ್ ಸ್ಕ್ರೀನ್ ಬೋಲ್ಟ್ನ ತೆಗಿಯೋಕ್ಕೆ ಪ್ಲಸ್ ಫಿಟ್ ಮಾಡೋಕ್ಕೆ ಎರಡಕ್ಕೂ ಈ ಎಕ್ಸ್ ಬೋಲ್ಟ್ ಯೂಸ್ ಮಾಡಬೇಕು. ಸೊ ಬನ್ನಿ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಫಸ್ಟ್ ಬಂದ್ಬಿಟ್ಟು ನಾನು ಏನು ಮಾಡ್ತೀನಿ, ಸ್ಟಾಕ್ ವಿಂಡ್ಶೀಲ್ಡ್ನ ಬಿಚ್ಬಿಟ್ಟು ಝೀರೋ ಗ್ರಾವಿಟಿ ಹಾಕ್ತೀನಿ. ಸೊ ಬನ್ನಿ ಸ್ಟಾರ್ಟ್ ಮಾಡ್ಕೊಳ್ಳೋಣ ವರ್ಕು. ಈ ಥರ ಮೆಲ್ಲಕ್ಕೆ ತೆಗಿಬೇಕು, ಜೋರ ಮಾಡೋಕ್ಕೆ ಹೋಗ್ಬಾರ್ದು, ಯಾಕಂದರೆ ಸ್ಕ್ವೇರ್ ಔಟ್ ಆಗಿಬಿಡುತ್ತೆ. ಸೊ ಆಮೇಲೆ ಇದು ಬಂದ್ಬಿಟ್ಟು ಇದಿದೆ ಅಲ್ವಾ, ಇದು ಬಂದ್ಬಿಟ್ಟು ಹ್ಯಾಂಡ್ ಟೈಟ್ ಮಾಡೋಕ್ಕೆ ಲೂಸ್ ಮಾಡ್ಕೊಳ್ಳೋಣ. ಫಸ್ಟು ಹುಷಾರಾಗಿ ಮಾಡಬೇಕು, ಮೆಲ್ಲಕ್ಕೆ ಮಾಡಬೇಕು. ಲೂಸ್ ಆಯಿತು, ಎಲ್ಲ ಲೂಸ್ ಮಾಡ್ಕೊಂಡ್ಬಿಡ್ತೀನಿ. ಸೊ 1 2 3 4 5 6 ಬೋಲ್ಟ್ಸು ಹೊರಗಡೆ ಬಂತು. ಲೈಟಾಗಿ ಬಟ್ಟೆಯಲ್ಲಿ ಕ್ಲೀನ್ ಮಾಡ್ತೀನಿ. ಯಾವ ಲೈಟ್ ಗುರು ಆಫ್ ಆಗುತ್ತೆ. ಸೊ ಇಲ್ಲಾಂದರೆ ನನ್ನ ಹತ್ರ ಇನ್ನೊಂದಿದೆ, ಇದು ಬಂದ್ಬಿಟ್ಟು ಶೆಲ್ ಅವ್ರದ್ದು, ಗ್ಯಾಡಸ್ ಅಂತ ಶೆಲ್ ಅವ್ರದ್ದು. ಇಟ್ ಈಸ್ ಯುವರ್ ಪ್ರೀಮಿಯಮ್ ಮಲ್ಟಿಪರ್ಪಸ್ ಎಕ್ಸ್ಟ್ರೀಮ್ ಪ್ರೆಷರ್ ಗ್ರೀಸು. ಸೊ ಗ್ರೀಸ್ ಹಾಕಿದ್ರೆ ಬೋಲ್ಟ್ಸ್ ರಸ್ಟ್ ಹಿಡಿಯಲ್ಲ, ಬಟ್ ಅವಶ್ಯಕತೆ ಇಲ್ಲ. ಗ್ರೀಸು ಸ್ವಲ್ಪ ಹಾಕಿದ್ರೆ ಏನು ಮೋಸ ಏನಿಲ್ಲ. ಸೊ ಹಂಗಾಗಿ ಸ್ವಲ್ಪ ಬೋಲ್ಟ್ಸಿಗೆಲ್ಲ ಗ್ರೀಸ್ ಹಾಕ್ಬಿಟ್ಟು ಹೊಸ ವಿಂಡ್ ಸ್ಕ್ರೀನ್ ಹಾಕ್ತೀನಿ. ಬಟ್ಟೆ ತೊಗೊಂಡು ಒರೆಸೋಣ ಸ್ವಲ್ಪ. ಸೊ ಇದನ್ನು ತೆಗಿಯೋ ಸಮಯ ಬಂತು. ಇಲ್ಲಿರಲಿ ಬಟ್ಟೆ. ಸೊ ಒಂದೇ ಕೈಯಲ್ಲಿ ರೆಕಾರ್ಡ್ ಮಾಡ್ಕೊಂಡು ಇನ್ನೊಂದು ಕೈಯಲ್ಲಿ ಕೆಲಸ ಮಾಡಬೇಕಾದ್ರೆ ಸ್ವಲ್ಪ ಕಷ್ಟ. ಬಟ್ ಇಟ್ಸ್ ಕಮಿಂಗ್ ಔಟ್. ನೋಡಿ, ಇಲ್ಲೂ ನಿಮಗೆ ರಬ್ಬರ್ ಥ್ರೆಡ್ಸ್ ಇದೆ. ಸೊ ಹೊಸ ವಿಂಡ್ಶೀಲ್ಡಲ್ಲಿ ಇದೇ ಥರ ಇರುತ್ತೆ, ಯಾಕಂದರೆ ಇದು ಬೈಕ್ ಸ್ಪೆಸಿಫಿಕ್ಕು. ಈ ರಬ್ಬರ್ ವಿಂಡ್ಶೀಲ್ಡಲ್ಲಿ ಬೋಲ್ಟ್ಸ್ ಹೋಗುತ್ತೆ. ಇದನ್ನು ರಬ್ಬರ್ದು ತೆಗೆದುಬಿಟ್ಟು, ಸೊ ಇದು ನೋಡಿ ರಬ್ಬರ್ ಥರ ಇದೆ, ಸರ್ಕ್ಯುಲರ್ ನೋಡ್ತಾ ಇದ್ದೀರಾ, 1 2 3 4 5. ಸೊ ಇವೆಲ್ಲ ನಾನು ತೆಗೆದ್ಬಿಟ್ಟು ಹೊಸ ವಿಂಡ್ಶೀಲ್ಡ್ಗೆ ಹಾಕಬೇಕು. ಸೊ ಅವರು ಏನೋ ಝೀರೋ ಗ್ರಾವಿಟಿ ಅವರು ಈ ಥರ ಕೊಟ್ಟಿರ್ತಾರೆ ಹೋಲು, ಬಿಕಾಸ್ ಬೈಕ್ ಸ್ಪೆಸಿಫಿಕ್ಕು. ಸೊ ಹಂಗಾಗಿ ಇದನ್ನೆಲ್ಲ ತೆಗೆದ್ಬಿಟ್ಟು ನಾನು ಅದಕ್ಕೆ ಹಾಕಬೇಕು. ತೋರಿಸ್ತೀನಿ ನಿಮಗೆ. ಒಂದೇ ಕೈಯಲ್ಲಿ ರೆಕಾರ್ಡ್ ಮಾಡ್ಕೊಂಡು ಇನ್ನೊಂದು ಕೈಯಲ್ಲಿ ಕೆಲಸ ಮಾಡಬೇಕಾದ್ರೆ ಸ್ವಲ್ಪ ಕಷ್ಟ. ಬಟ್ ಇಟ್ಸ್ ಕಮಿಂಗ್ ಔಟ್. ನೋಡಿ, ಇಲ್ಲೂ ನಿಮಗೆ ರಬ್ಬರ್ ಥ್ರೆಡ್ಸ್ ಇದೆ. ಸೊ ಹೊಸ ವಿಂಡ್ಶೀಲ್ಡಲ್ಲಿ ಇದೇ ಥರ ಇರುತ್ತೆ, ಯಾಕಂದರೆ ಇದು ಬೈಕ್ ಸ್ಪೆಸಿಫಿಕ್ಕು. ಈ ರಬ್ಬರ್ ವಿಂಡ್ಶೀಲ್ಡಲ್ಲಿ ಬೋಲ್ಟ್ಸ್ ಹೋಗುತ್ತೆ. ನಾನು ತೆಗೆದ್ಬಿಟ್ಟು ಹೊಸ ವಿಂಡ್ಶೀಲ್ಡ್ಗೆ ಹಾಕಬೇಕು. ಸೊ ಅವರು ಏನೋ ಝೀರೋ ಗ್ರಾವಿಟಿ ಅವರು ಈ ಥರ ಕೊಟ್ಟಿರ್ತಾರೆ ಹೋಲು, ಬಿಕಾಸ್ ಬೈಕ್ ಸ್ಪೆಸಿಫಿಕ್ಕು. ಸೊ ಹಂಗಾಗಿ ಇದನ್ನೆಲ್ಲ ತೆಗೆದ್ಬಿಟ್ಟು ನಾನು ಅದಕ್ಕೆ ಹಾಕಬೇಕು. ತೋರಿಸ್ತೀನಿ ನಿಮಗೆ. ಸೊ ಇದೇ ನೋಡಿ, ಝೀರೋ ಗ್ರಾವಿಟಿ ಡಬಲ್ ಬಬಲ್ ಡಾರ್ಕ್ ಸ್ಮೋಕ್ ವಿಂಡ್ ಸ್ಕ್ರೀನ್ ನೋಡ್ತಾ ಇದ್ದೀರಾ. ಇದನ್ನು ಇವಾಗ ಹಾಕಬೇಕು. ಕ್ಲೀನ್ ಮಾಡ್ತಾ ಇದ್ದೀನಿ. ಈ ಕೆಲಸ ತೊಗೊಂಡೋಗಿ ನಾವು ಶೋರೂಮಲ್ಲಿ ಕೊಟ್ಟರೆ ಹಾಕ್ತಾರೆ, ಒಂದು $300 ಹಾಕ್ತಾರೆ. 300 CAD ಅಂದರೆ ನಿಮ್ಗೆ ಆಲ್ಮೋಸ್ಟು
ಇಂಡಿಯನ್ ಕರೆನ್ಸಿಲಿ 10,000 ಮೇಲೆ. ಎಲ್ಲ ಸಿಂಪಲ್ ಕೆಲಸಗಳು ನಾವೇ ಮಾಡ್ಕೋಬೇಕು. ಐ ಲವ್ ಡೂಯಿಂಗ್ ಮೈ ಜಾಬ್. ಒಂಥರ ಮನಸ್ಸಿಗೆ ಸಮಾಧಾನ. ಇದು ನೋಡಿ ಬ್ರ್ಯಾಂಡಿಂಗು, ಝೀರೋ ಗ್ರಾವಿಟಿ ಕೊಟ್ಟಿದ್ದಾರೆ. ಲೆಟ್ಸ್ ಫಿಟ್ ದ ಝೀರೋ ಗ್ರಾವಿಟಿ ಡಬಲ್ ಬಬಲ್ ಡಾರ್ಕ್ ಸ್ಮೋಕ್ ವಿಂಡ್ಶೀಲ್ಡ್. ನೋಡ್ತಾ ಇದ್ದೀರಾ, ಇದಿರಲಿಲ್ಲ. ಸೊ ಇದು ಸ್ಟಾಕು. ರಬ್ಬರು ಏನು ಕಾಣ್ತಿದ್ದಲ್ವ ನಿಮಗೆ, ರಬ್ಬರ್ ರೌಂಡ್ ಸರ್ಕ್ಯುಲರ್ ಐಟಮು, ಅದು ಸ್ಟಾಕು. ಸೊ ಬೇಸಿಕ್ಲಿ ಹೇಗೆ ಕೂರಿಸ್ತೀನಿ ಅಂದರೆ, ಇದಿದೆ ಅಲ್ವಾ, ಇದು ಇಲ್ಲಿ ಹೋಗುತ್ತೆ, ಒಳಗಡೆ ಹೋಗ್ಬಿಟ್ಟು ಆ ಬೋಲ್ಟು ಒಳಗಡೆ ಬಂದು ಕುತ್ಕೊಳುತ್ತೆ. ತೋರಿಸ್ತೀನಿ, ಹಾಕ್ಬಿಟ್ಟೆಲ್ಲ ನಿಮ್ಗೆ ತೋರಿಸ್ತೀನಿ ಹೆಂಗೆ ಕಾಣ್ತಿದೆ ಅಂತ. ಸೊ ಈ ಥರ ಒಳಗಡೆ ಹಾಕ್ಬಿಟ್ಟು ಕೂರಿಸ್ಬೇಕು. ಗೆಳೆಯರೇ, ಸಖತ್ತಾಗಿ ಕಾಣ್ತಾ ಇದೆ ಕಣ್ರಿ ಲುಕ್ಕು. ಓ ಮೈ ಗಾಡ್, ತೋರಿಸ್ತೀನಿ ನೋಡಿ. ಕ್ರೇಜಿ ಮಗ, ಕ್ರೇಜಿ. ಓ ಮೈ ಗಾಡ್, ಓ ಸಖತ್ತಾಗಿ ಕಾಣ್ತಿದೆ ಗುರು. ಏನು ಲುಕ್ ಬಂದಿದೆ ಗುರು. ಒಂದು ವಿಂಡ್ ಸ್ಕ್ರೀನ್ ಮ್ಯಾಟ್ರ್ ಆಗತ್ತಷ್ಟೇ ಚೇಂಜ್ ಮಾಡೋದು. ಚೇಂಜ್ ಮಾಡಿದ್ಮೇಲೆ ಯಪ್ಪ, ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಏನು ಲುಕ್ಕು, ಈ ಬ್ಲ್ಯಾಕ್ ಫ್ಯೂರಿ ಫೇಸ್ಗೆ, ಆ ವಿಂಡ್ ಸ್ಕ್ರೀನ್ ಕಲರಿಗೆ. ಓ ಮೈ ಗಾಡ್, ಐ ಆಮ್ ಸೋಲ್ಡ್ ಗುರು, ಐ ಆಮ್ ಸೋಲ್ಡ್. ಎಲ್ಲರೂ ಡಬಲ್ ಬಬಲ್ ಅದಕ್ಕೇ ಮುಗಿಬಿದ್ದು ತೊಗೊತಾರೆ ಸೂಪರ್ ಬೈಕಿಗೆ. ಏನು ಲುಕ್ ಬಂತು. ಮತ್ತು ನೋಡಿ, ಕಂಪ್ಲೀಟ್ ಎತ್ತರ ಇದೆ, ಇದು ಫುಲ್ಲು ವಿ ಇದೆ, ಹಿಂಗೆ ವಿ ಇದೆ, ಕಂಪ್ಲೀಟ್ ಎತ್ತರ ಇದೆ. ವಿಂಡ್ ನಿಮಗೆ ಇನ್ನೂ ಡಿಸಪೇಟ್ ಆಗುತ್ತೆ ಬಾಡಿಯಿಂದ, ಹೆಲ್ಮೆಟಿಂದ. ಸೂಪರ್ ಮಗ. ಸೊ ಟೈಟ್ ಮಾಡ್ತೀನಿ ಇವಾಗ ನೋಡಿ. ಸೊ ಇದನ್ನು ಯೂಸ್ ಮಾಡಬೇಕು ಅಂತ ಅಂದ್ಕೊಂಡೆ, ಬಟ್ ಆಮೇಲೆ ಲಾಸ್ಟಿಗೆ ಯೂಸ್ ಮಾಡೋಣ. ಟಾರ್ಕ್ ಮಾಡಬೇಕು. ಸೊ ಟಾರ್ಕ್ ಫಿಗರ್ ಕೊಟ್ಟಿಲ್ಲ. ಸೊ ಸೇಫ್ ಬಂದ್ಬಿಟ್ಟು ಒಂದು 6 Nm ಟಾರ್ಕು ಟೈಟ್ ಮಾಡ್ತೀನಿ. ಸೊ ತೋರಿಸ್ತೀನಿ, ಎಲ್ಲ ಆದಮೇಲೆ ತೋರಿಸ್ತೀನಿ ಹೆಂಗೆ ಅಂತ. ಎಲ್ಲಪ್ಪ ನಮ್ಮ ಗನ್ನು ಇದೆ ನೋಡಿ, ವೆಪನ್. ಸೊ ಬನ್ನಿ ಟೈಟ್ ಮಾಡೋಣ, ಒಂದೊಂದೇ ಟೈಟ್ ಮಾಡೋಣ. ಸ್ವಲ್ಪ ಮೆಲ್ಲಕ್ಕೆ ಲೈಟಾಗಿ ಟೈಟ್ ಮಾಡಬೇಕು ಅಷ್ಟೇ. ಫೈನಲಿ ಝೀರೋ ಗ್ರಾವಿಟಿ ಡಬಲ್ ಬಬಲ್ ವಿಂಡ್ ಸ್ಕ್ರೀನ್ ಬಿದ್ದೇ ಬಿಡ್ತು ಗಾಡಿಗೆ. ಚಿಂದಿ ಗುರು, ಚಿಂದಿ. ಈ ಬ್ಲ್ಯಾಕ್ ಫೇಸ್ ಕಟ್ಗೂ, ಆ ಟಾಲ್ ವಿಂಡ್ ಸ್ಕ್ರೀನ್ಗೂ, ಅದು ಡಾರ್ಕ್ ಸ್ಮೋಕು ಸೆಕ್ಸಿ ಕಾಣ್ತಿದೆ, ಸಿಕ್ಕಾಪಟ್ಟೆ ಸೆಕ್ಸಿ ಕಾಣ್ತಿದೆ. ನೀಟಾಗಿ ಮೇಂಟೈನ್ ಮಾಡಬೇಕು. ಎಷ್ಟು ಬ್ಯೂಟಿಫುಲ್ಲಾಗಿ ಡಿಸೈನ್ ಮಾಡಿದ್ದಾರೆ ನೋಡಿ. ಅದಕ್ಕೆ ಇಂಜಿನಿಯರಿಂಗು, ವಿಂಡ್ ಟೆಸ್ಟಿಂಗು, ಟನಲಲ್ಲಿ ಟೆಸ್ಟ್ ಮಾಡ್ತಾರೆ ವಿಂಡ್ ಸ್ಕ್ರೀನ್ಗಳನ್ನ. ಝೀರೋ ಗ್ರಾವಿಟಿ ಈಸ್ ಅ ವರ್ಲ್ಡ್ ಫೇಮಸ್ ಬ್ರ್ಯಾಂಡ್ ಇದು. ಸೊ ನೀವು ಮೋಸ ಹೋಗೋದೇ ಇಲ್ಲ ನೀವು, ಅಷ್ಟೊಂದು ವರ್ತು. ಪ್ಲಸ್ ನೋಡಿ ಎಷ್ಟು ಹೈಟ್ ಇದೆ. ಸ್ಟಾಕಿಗೂ ಮತ್ತು ಇದಕ್ಕೂ ತುಂಬ ಡಿಫ್ರೆನ್ಸು. ಸ್ಟಾಕ್ ಆದರೆ ಇಲ್ಲಿ ತನಕ ಮಾತ್ರ ಬರ್ತಿತ್ತು, ಇದು ಇಲ್ಲಿದೆ. ಸೊ ಕ್ರೇಜಿ ಗುರು. ಬಟ್ ಕಾಕ್ಪಿಟ್ಟು ವ್ಯೂ ನೋಡಿ, ಸೆಕ್ಸಿ ಗುರು. ನಂಗೆ ತುಂಬಾ ಖುಷಿ ಆಗ್ತಾ ಇದೆ. ವರ್ತು ಗುರು, ವರ್ತು. ಅದು ನಾನು ಸ್ವಂತ ಕೆಲಸ ಮಾಡೋದು ಬೈಕ್ ಮೇಲೆ ಎಲ್ಲ ಹಾಕ್ಬಿಟ್ಟು ತೆಗೆದ್ಬಿಟ್ಟು ಆ ಬೈಕ್ ಮೇಲೆ ಟೈಮ್ ಸ್ಪೆಂಡ್ ಮಾಡ್ತೀವಲ್ಲ, ಅದೇ ಇನ್ನೂ ಖುಷಿ ಕೊಡುತ್ತೆ. ಪ್ಲಸ್ ಅಷ್ಟೊಂದು ಟೈಮ್ ಸ್ಪೆಂಡ್ ಮಾಡಿದ್ಮೇಲೆ ಈ ಥರ ರಿಸಲ್ಟ್ ಬರುತ್ತಲ್ವಾ, ಈ ಥರ ಸೆಕ್ಸಿ ರಿಸಲ್ಟು, ಅವಾಗ್ಲೇ ಸರ್ಕಲ್ ಕಂಪ್ಲೀಟ್ ಆಗೋದು, ಅವಾಗ್ಲೇ ಮನಸ್ಸಿಗೆ ಸಮಾಧಾನ. ಸೊ ಇಷ್ಟೇ ಗೆಳೆಯರೆ ಈ ವಿಡಿಯೋಗೆ. ಹೋಪ್ ನಿಮಗೆ ಒಂದು ಐಡಿಯಾ ಬಂತು ಅಂತ ಅನ್ಕೊತೀನಿ. ವಿಂಡ್ ಸ್ಕ್ರೀನ್ ಚೇಂಜ್ ಮಾಡಬೇಕು ಅಂದರೆ ಈ ವಿಡಿಯೋ ಹೆಲ್ಪ್ ಆಯಿತು ಅಂತ ಅನ್ಕೊತೀನಿ. ಸೊ ಇದು ಒಂದೇ ಅಲ್ಲ, ಯಾವುದೇ ಗಾಡಿ ಇರಲಿ ಎಲ್ಲದಕ್ಕೂ ಕಾಮನ್ ಇದೇ ಥರನೇ ಇರುತ್ತೆ. ಫಸ್ಟು ನಿಮ್ಮ ಹತ್ರ ರೈಟ್ ಸೆಟ್ ಆಫ್ ಟೂಲ್ಸ್ ಇರಬೇಕು, ಟೈಮ್ ಇರಬೇಕು, ಅದು ಇಂಪಾರ್ಟೆಂಟು. ಅರ್ಜೆಂಟಲ್ಲಿ ಮಾಡ್ತೀರಾ ಅಂದರೆ ಕೆಲಸಗಳಾಗಲ್ಲ. ಸೊ ಟೈಮ್ ತೊಗೊಂಡು ಪೇಷನ್ಸ್ ಇಟ್ಕೊಂಡು ಕೆಲಸಗಳು ಮಾಡಬೇಕು. ಇದನ್ನು ಹೇಳ್ತಾ ಈ ಬ್ಯೂಟಿಫುಲ್ ಫ್ರಂಟ್ ಫೇಶಿಯಾನ ತೋರಿಸ್ತಾ, ಝೀರೋ ಗ್ರಾವಿಟಿ ಡಬಲ್ ಬಬಲ್
ವಿಂಡ್ ಸ್ಕ್ರೀನ್ ಸಖತ್ ಮಾತ್ರ, ಖಂಡಿತ ತಗೊಳ್ಳಿ. ಇಟ್ಸ್ ಆಲ್ವೇಸ್ ಬೆಸ್ಟ್ ಟು ವರ್ಕ್ ಆನ್ ಯುವರ್ ಮೋಟರ್ ಸೈಕಲ್. ಸಿಂಪಲ್ ಥಿಂಗ್ಸು ಗುರು. ಈ ಥರ ವಿಂಡ್ ಸ್ಕ್ರೀನ್ ಫಿಟ್ ಮಾಡೋದೇ ಇರಲಿ, ಬ್ರೇಕ್ ಕ್ಯಾಲಿಪರ್ಸ್ ಕ್ಲೀನ್ ಮಾಡೋದೇ ಇರಲಿ, ಇಂಜಿನ್ ಆಯಿಲ್ ಚೇಂಜೇ ಇರಲಿ, ಆಯಿಲ್ ಫಿಲ್ಟ್ರ್ ಚೇಂಜೇ ಇರಲಿ, ಆಮೇಲೆ ಬೇಸಿಕ್ ಅಪಾರ್ಟ್ ಫ್ರಮ್ ಇಂಜಿನ್ ಮೇಜರ್ ಸರ್ವಿಸ್ ಬಿಟ್ಟು ಬೇಸಿಕ್ ಕ್ಲೀನಿಂಗು ಮೇಂಟೆನೆನ್ಸು ನೀವೇ ಮಾಡಿಕೊಂಡ್ರೆ ನಿಮಗೂ ಒಂದು ಸಮಾಧಾನ ಇರುತ್ತೆ. ಪ್ಲಸ್ ಈಗ ಶೋರೂಮಲ್ಲಿ ಗೊತ್ತಲ್ವಾ ನಿಮಗೆ, ನಾವು ವರ್ಕ್ ಮಾಡಿದಷ್ಟು ಬೈಕ್ ಮೇಲೆ ವರ್ಕ್ ಮಾಡಲ್ಲ. ಯಾಕಂದರೆ ಅವ್ರಿಗೆ ತುಂಬಾ ಬೈಕ್ಸ್ ಇರುತ್ತೆ, ಪ್ಲಸ್ ಅವರಿಗೆ ಲೇಬರು ಮ್ಯಾಟ್ರ್ ಆಗುತ್ತೆ, ಅವರ್ಲಿ ಲೇಬರ್ ಕೌಂಟ್ ಆಗುತ್ತೆ. ಅಪಾರ್ಟ್ ಫ್ರಮ್ ಮೇಜರ್ ಸರ್ವಿಸ್ ಇಟ್ಸ್ ಬೆಸ್ಟ್ ಯು ವರ್ಕ್ ಆನ್ ಯುವರ್ ಬೈಕ್. ಇದನ್ನು ಹೇಳ್ತಾ ಈ ಬ್ಯೂಟಿಫುಲ್ ಫ್ರಂಟ್ ಫೇಸ್ ಮುಖ ನೋಡ್ಗುರು ಎಷ್ಟು ಸಖತ್ತಾಗಿ ಕಾಣ್ತಿದೆ. ಡ್ರ್ಯಾಗನ್ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಿದೆ. ಸೊ ಇಂಥ ಬ್ಯೂಟಿಫುಲ್ ಥಿಂಗ್ಸ್ನ ನಿಂಗೆ ತೋರಿಸ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಇದ್ರದ್ದು ಒಂದು ಲಾಂಗ್ ರೈಡಿಂಗು ರಿವ್ಯೂ ಮಾಡ್ತೀನಿ. ಮಾತ್ರ ಸೆಕ್ಸಿ, ನನಗೆ ನೋಡ್ತಾನೆ ಇರಬೇಕು ಅನಿಸ್ತಿದೆ. ಇವಾಗ ಅಲ್ಟಿಮೇಟ್ ಲುಕ್ ಬಂದಿದ್ದು ಈ ಫ್ರಂಟ್ ಫೇಸ್ ಬ್ಲ್ಯಾಕಿಗೆ. ಈ ಅನ್ಈವನ್ ಶೇಪ್ ಇದೆ ಅಲ್ಲ ಇದಕ್ಕೆ, ಮತ್ತು ಈ ಬ್ಲ್ಯಾಕ್ ಕಲರು ಪ್ಲಸ್ ಇದು ಡಾರ್ಕ್ ಸ್ಮೋಕು, ಎರಡು ನೋಡಿ ಹೆಂಗೆ ನೀಟಾಗಿ ಜೆಲ್ ಆಗ್ತಾ ಇದೆ. ಓಕೆ, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಸ್ಟೇ ಟ್ಯೂನ್ಡ್. ಬಾಯ್.